ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳಿಗೆ ಬೆದರಿಕೆ ಪ್ರಕರಣ ಈಗ ಕೇಳಬಂದಿರತಕ್ಕಂಥದ್ದು. ಸಾಕ್ಷಿಗಳ ಬೆದರಿಕೆ ಕೇಸಿಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸ್ ತನಿಖೆಯಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿರತಕ್ಕಂಥ ಆರೋಪದ ತನಿಖೆ ಇದೀಗ ಮತ್ತಷ್ಟು ಕುತೂಹಲಕಾರಿ ತಿರುವನ್ನ ಪಡ್ಕೊಂಡಿದೆ. ಈ ಒಂದು ವಿಚಾರ ಏನಿದೆ, ಈ ಸಾಕ್ಷಿಗಳ ಬೆದರಿಕೆ ಕೇಸಿಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರತಕ್ಕಂಥ ಆರೋಪದ ತನಿಖೆ ಇದೀಗ ಮತ್ತೊಂದು ಮಹತ್ವದ ತಿರುವನ್ನ ಪಡ್ಕೊಂಡಿದೆ. ಸಾಕ್ಷಿ ಬೆದರಿಕೆ ಪ್ರಕರಣದಲ್ಲಿ ಈಗಾಗಲೇ ಪುನೀತ್, ಸುಹಾಸ್ ಹಾಗೂ ವೇಣು ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಪುನೀತ್ಗೆ ಬೆದರಿಕೆ ಹಾಕಿದ್ದು ಯಾರು ಅನ್ನೋದು ಪತ್ತೆ. ಖಾಕಿ ತನಿಖೆ ವೇಳೆ ಗೌರವ್ ಶೆಟ್ಟಿ ಪಾತ್ರ ಬೆಳಕಿಗೆ ಬಂದಿದೆ. ಕಿರಣ್ ಹಾಗೂ ಗೌರವ್ ಶೆಟ್ಟಿ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇದ್ದಿದ್ದು ಪತ್ತೆ ಆಗಿದೆ. ಪುನೀತ್ ಹಾಗೂ ಟೀಮ್ಗೆ ಗೈಡ್ ಮಾಡ್ತಿದ್ದ ಗೌರವ್ ಹಾಗೂ ಕಿರಣ್. ಈ ಪ್ರಕರಣದ ತನಿಖೆ ಮುಂದುವರೆದಂತೆ ಆರೋಪಿಗಳ ಮೊಬೈಲ್ ಫೋನ್ಗಳು, ವಾಟ್ಸಪ್ ಕಾಲ್ಗಳು ಹಾಗೂ ಇತರೆ ತಾಂತ್ರಿಕ ಸಾಕ್ಷ್ಯಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಕೆಲ ಮಹತ್ವದ ಮಾಹಿತಿಗಳು ಸಿಕ್ಕಿವೆ. ವಿಶೇಷವಾಗಿ ಗೌರವ್ ಶೆಟ್ಟಿ ಹಾಗೂ ಕಿರಣ್ ಅನ್ನುವಂಥವರ ಹೆಸರುಗಳು ಇದೀಗ ತನಿಖೆಯಲ್ಲಿ ಕೇಳಿಬಂದಿದೆ. ಕೃತ್ಯದ ಸಂದರ್ಭದಲ್ಲಿ ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ ನಡೆದಿದ್ದು, ಕೃತ್ಯದ ವೇಳೆ ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮೂವರು ಇದ್ದಾರೆ. ವಾಟ್ಸಪ್ ಕಾಲ್ ಅಲ್ಲಿ ಮಾತನಾಡಿದ್ದು ಕಿರಣ್, ಗೌರವ್ ಅನ್ನೋದು ಪತ್ತೆಯಾಗಿದೆ. ಅದಕ್ಕೂ ಮುನ್ನ ಪುನೀತ್ಗೆ ಪ್ರಭಾವಿ ಮಹಿಳೆಯಿಂದ ಕರೆ ಬಂದಿರತಕ್ಕಂಥದ್ದು ಕೂಡ ಪತ್ತೆಯಾಗಿದೆ. ಗೌರವ್ ಶೆಟ್ಟಿ ಹೇಳಿದ್ದನ್ನ ಮಾಡುವಂತ ಪ್ರಭಾವಿ ಮಹಿಳೆ ಸೂಚನೆ ನೀಡಿದ್ದ. ಮಹಿಳೆ ಗೌರವ್ ಕಿರಣ್ ಮೂಲಕ ಬೆದರಿಕೆ ಹಾಕಿಸಿರೋದು ಪತ್ತೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ್ದ ಪುನೀತ್ ಹಾಗೂ ಟೀಮ್. ಬೆದರಿಕೆ ಹಾಕಿದರ ಕುರಿತು ಕಂಪ್ಲೀಟ್ ವಿಚಾರಗಳನ್ನ ತೆಗೆದಿದ್ದಾರೆ. ಈಗ ಈ ಒಂದು ಪ್ರಕರಣದ ತನಿಖೆ ಮುಂದುವರೆದಂತೆ ಮೊಬೈಲ್ ಫೋನ್ಗಳು, ವಾಟ್ಸಪ್ ಕರೆಗಳು ಹಾಗೂ ಇತರೆ ತಾಂತ್ರಿಕ ಸಾಕ್ಷ್ಯಗಳು ಪೊಲೀಸರ ಗಮನ ಸೆಳೆದಿದೆ. ಆರೋಪಿಗಳು ವಾಟ್ಸಪ್ ಕಾಲ್ ಮೂಲಕ ಪರಸ್ಪರ ಸಂಪರ್ಕದಲ್ಲಿದ್ರು ಅಂತಕ್ಕಂಥ ಮಾಹಿತಿ ಕೂಡ ತನಿಖೆಯಲ್ಲಿ ಹೊರಬಂದಿದೆ ಅಂತ ವರದಿಯಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಸಂದೀಪ್. ಈ ಕುರಿತು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು. ಆ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಪುನೀತ್, ಸುಹಾಸ್, ವೇಣು 3 ಜನ. ದರ್ಶನ್ ಕುಟುಂಬಕ್ಕೆ ಅತ್ಯಾಪ್ತ, ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದ ಸಂದೀಪ್. ಕಿರಣ್ ಹಾಗೂ ಗೌರವ್ ಶೆಟ್ಟಿಗೆ ಪೊಲೀಸರು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಅಂತಕ್ಕಂಥವರ ಹೆಸರುಗಳು ತನಿಖೆಯಲ್ಲಿ ಕೇಳಬಂದಿದೆ. ಪುನೀತ್ ಅವರೊಂದಿಗೆ ಇವರ ಸಂಪರ್ಕದ ಬಗ್ಗೆಯೂ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವರಿಗೆ ಪ್ರಕರಣದಲ್ಲಿ ನಿಜವಾಗಿಯೂ ಯಾವ ಪಾತ್ರ ಇದೆ, ಕೇವಲ ಸಂಪರ್ಕ ಮಾತ್ರನಾ ಅಥವಾ ಬೆದರಿಕೆ ಪ್ರಕರಣದಲ್ಲಿ ನೇರ ಪಾತ್ರ ಇದೆಯಾ ಅನ್ನೋದನ್ನ ಕೂಡ ತನಿಖೆಯಿಂದಲೇ ಖಚಿತಪಡಿಸಬೇಕಾಗಿದೆ. ಕಾನ್ಫರೆನ್ಸ್ ಕಾಲ್ ಅಲ್ಲಿ ಏನಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ನಾವು ನೋಡೋದಾದ್ರೆ, ತನಿಖೆಯ ಪ್ರಮುಖ ಅಂಶ ಆಗಿರತಕ್ಕಂಥದ್ದು ವಾಟ್ಸಪ್ ಕಾನ್ಫರೆನ್ಸ್ ಕಾಲ್. ಬೆದರಿಕೆ ಪ್ರಕರಣ ನಡೆದ ಸಂದರ್ಭದಲ್ಲಿ ಯಾರೆಲ್ಲ ಪರಸ್ಪರ ಸಂಪರ್ಕದಲ್ಲಿದ್ರು, ಯಾರು ಯಾರಿಗೆ ಸೂಚನೆಯನ್ನ ನೀಡಿದ್ರು, ಸಾಕ್ಷಿಗೆ ಬೆದರಿಕೆ ಹಾಕುವಂತೆ ಯಾರಾದರೂ ಮಾರ್ಗದರ್ಶನ ನೀಡಿದ್ದಾರಾ ಅಂತಕ್ಕಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಇದೀಗ ತಾಂತ್ರಿಕ ಸಾಕ್ಷ್ಯಗಳ ಮೂಲಕ ಉತ್ತರ ಹುಡುಕಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಧ್ರುವ, ಈಗ ಈ ಒಂದು ಕೇಸಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಂತಾನೆ ಹೇಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡೋದಾದ್ರೆ ಧ್ರುವ. ಪ್ರಮೋದ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 49ನೇ ಸಾಕ್ಷಿಯಾಗಿದ್ದಂತಹ ಸಂದೀಪ್ಗೆ ಬೆದರಿಕೆ ಹಾಕಿದ್ದಂತಹ ಆರೋಪದಲ್ಲಿ ದರ್ಶನ್ ಫ್ಯಾನ್ಸ್ ಪುನೀತ್ ಮತ್ತೆ ವೇಣು, ಸುಹಾಸ್ 3 ಜನರ ಅರೆಸ್ಟ್ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಈ ವೇಳೆ ಗೊತ್ತಾಗಿದ್ದು, ಈ ಪುನೀತ್ ಏನಿದ್ದಾನೆ ಈತನಿಗೆ ಬೆದರಿಕೆ ಹಾಕಿಸಿದ್ದು ಗೌರವ್ ಶೆಟ್ಟಿ ಮತ್ತೆ ಕಿರಣ್ ಎಂಬುವರು ಅಂತ ಗೊತ್ತಾಗಿದೆ. ಅಲ್ಲದೆ ಈ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ಪಾತ್ರ ಪೊಲೀಸರಿಗೆ ಗೊತ್ತಾಗೋದಲ್ಲದೆ ಇವರು ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರು ಅಂತ ಗೊತ್ತಾಗಿದೆ. ಇದರ ಹಿಂದೆ
ಪ್ರಭಾವಿ ಮಹಿಳೆಯೊಬ್ಬರ ಕೈವಾಡ ಇದೆ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಈಗ ಸದ್ಯ ಗೊತ್ತಾಗಿರುವಂತದ್ದು. ಆ ಮಹಿಳೆ ಇವರಿಗೆ ಕಾಲ್ ಮಾಡಿರೋದು ಪತ್ತೆಯಾಗಿದೆ. ಆ ಕರೆ ಮಾಡಿ ಏನು ಈ ಪುನೀತ್ಗೆ ನೀನು ಗೌರವ್ ಶೆಟ್ಟಿ ಹೇಳ್ದಾಗೆ ಕೇಳು ಅಂತ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಆಧಾರದಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರಿಸಿದ್ದಾರೆ. ಆ ಮಹಿಳೆಗೆ ನೋಟಿಸ್ ಅನ್ನ ಕೂಡ ನೀಡಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಗೌರವ್ ಶೆಟ್ಟಿಗೂ ಕೂಡ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಈ ಗೌರವ್ ಶೆಟ್ಟಿ ಒಂದು ಬಾರ್ ಒಂದರ ಮಾಲೀಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈತ ಉದ್ಯಮಿಯಾಗಿದ್ದು ದರ್ಶನ್ ಜೊತೆ ಒಂದಿಷ್ಟು ನಿಕಟ ಸಂಪರ್ಕವನ್ನ ಹೊಂದಿದ್ದ. ಗೌರವ್ ಶೆಟ್ಟಿ ಈ ರೀತಿ ಮಾಡ್ಲಿಕ್ಕೆ ಆ ಮಹಿಳೆ, ಪ್ರಭಾವಿ ಮಹಿಳೆ ಒಬ್ರು ಏನಿದ್ದಾರೆ ಅವರು ಹೇಳಿದ ಕಾರಣಕ್ಕಾಗಿಯೇ ಗೌರವ್ ಶೆಟ್ಟಿ ಈ ರೀತಿ ಮಾಡ್ದ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈಗ ಜಾಮೀನಿನ ಮೇಲೆ 3 ಆರೋಪಿಗಳು ಕೂಡ ಬಿಡುಗಡೆ ಆಗಿದ್ದಾರೆ. ಈಗ ಆ ಮಹಿಳೆ ಮತ್ತೆ ಗೌರವ್ ಶೆಟ್ಟಿ, ಕಿರಣ್ ಈ ಮೂವರಿಗೂ ನೋಟಿಸ್ ಅನ್ನ ನೀಡಿ ಮುಂದಿನ ವಿಚಾರಣೆಯನ್ನ ನಡೆಸಲಿಕ್ಕೆ ಕೂಡ ಈಗ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಧ್ರುವ.